ಬೆಂಗಳೂರಿನಲ್ಲಿ ಕಾಮುಕ ಕೋಚ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ಕಾಮುಕ ಮುಖ ಅನಾವರಣ ಆಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಮದುವೆ ಆದ ಮಹಿಳೆಯರೇ ಈತನ ಟಾರ್ಗೆಟ್ ಆಗಿದ್ರು. ಮ್ಯಾಥ್ಯೂ ಮೊಬೈಲ್ನಲ್ಲಿ ರಾಸಲೀಲೆಯ ವಿಡಿಯೋಗಳಿದೆಯಂತೆ. ಬನ್ನೇರುಘಟ್ಟ ರಸ್ತೆಯ ಕಾರ್ಮೆಲ್ ಅಕಾಡೆಮಿಯ ಕೋಚ್ ಈತನ ಮೊಬೈಲ್ನಲ್ಲಿ ರಾಸಲೀಲೆಯ ವಿಡಿಯೋಗಳಿದೆಯಂತೆ. ಅಕಾಡೆಮಿಗೆ ಬರೋ ಮಹಿಳೆಯರೇ ಇವನ ಟಾರ್ಗೆಟ್ ಆಗಿದೆ. ಈ ಮ್ಯಾಥ್ಯೂ ಮೂಲತಃ ಕೇರಳದವನು. ಈಗ ವಂಚನೆಗೊಳಗಾದಂತಹ ಮಹಿಳೆ ಕೋಣನಕುಂಟೆ ಠಾಣೆ ಮೆಟ್ಟಿಲೇರಿದ್ದಾಳೆ ನ್ಯಾಯಕ್ಕಾಗಿ. ಅಕಾಡೆಮಿಗೆ ಬರುವಂತ ಮಹಿಳೆಯರೇ ಇವನ ಟಾರ್ಗೆಟ್ ಆಗಿದ್ರು. ಅದರಲ್ಲೂ ಮದುವೆಯಾದ ಹೆಣ್ಣುಮಕ್ಕಳೇ ಇವನ ಟಾರ್ಗೆಟ್. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಕಾಮುಕ ಕೋಚ್ನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕಾಮುಕ ಮ್ಯಾಥ್ಯೂ ವಂಚನೆ ಮಾಡಿದ್ದಾನೆ. ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಬರ್ತಾ ಇದ್ದಂತಹ ಮಹಿಳೆಯನ್ನ ಈತ ವಂಚಿಸಿರೋದು. ಮಹಿಳೆ ಪರಿಚಯ ಮಾಡಿಕೊಂಡು ಆಕೆಯನ್ನ ಬುಟ್ಟಿಗೆ ಹಾಕೊಂಡಿದ್ದ. ಮದುವೆ ಆಗ್ತೀನಿ ಅಂತ ನಂಬಿಸಿ ಗರ್ಭಿಣಿ ಮಾಡಿ ಕೈ ಕೊಟ್ಟಿದ್ದ ಮ್ಯಾಥ್ಯೂ. ಹಲವು ಮಹಿಳೆಯರ ಖಾಸಗಿ ವಿಡಿಯೋವನ್ನ ಈತ ಮಾಡಿಕೊಂಡಿದ್ದ. ಬೇರೆ ಮಹಿಳೆಯರ ಫೋಟೋ ವಿಡಿಯೋ ನೋಡಿ ಸಂತ್ರಸ್ತೆ ಶಾಕ್ ಆಗಿದ್ದಾಳೆ. ವಿಡಿಯೋದಲ್ಲಿರೋದು ನಾನೇ ಅಂತ ಸಂತ್ರಸ್ತೆಗೆ ಧಮಕಿ ಹಾಕಿದ್ದಾನೆ. ಈಗ ಡಿವೋರ್ಸ್ ಆಗಿತ್ತು. ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ. ನೆಕ್ಸ್ಟು ಎಬಿ ಮ್ಯಾಥ್ಯೂವನ್ ಅವರು ನನ್ನ ಮಗಳ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ರು, ಪಿ ಡಿಪಾರ್ಟ್ಮೆಂಟಲ್ಲಿ. ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ, ರ್ಯಾಕೆಟ್ ವಿಷಯಕ್ಕೆ ಅಂತ ECAಗೆ. ಆ ಟೈಮಲ್ಲಿ ಹಂಗೆ ಅಷ್ಟೇ ಪರಿಚಯ ಇದ್ದಿಲ್ಲ ಸರ್. ನೆಕ್ಸ್ಟ್ ನನ್ನ ಗಂಡನ ಮೇಲೆ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ. ಸೊ ನನಗೆ ನಮ್ಮ ಸೋದರ ಹತ್ರ ಸಪೋರ್ಟ್ ಸಿಗದಿರೋ ಕಾರಣ ಫ್ರೆಂಡ್ ಸಪೋರ್ಟ್ ತೊಗೊತೀನಿ. ಹೆಲ್ಪ್ ಮಾಡಿಲ್ಲ ಅಂದಾಗ ನಾನು ಎಬಿ ಸರ್ಗೆ ಕಾಲ್ ಮಾಡಿ 2,000 ರೂಪಾಯಿ ಸಹಾಯ ಕೇಳ್ತೀನಿ ಸರ್. ಆ ಟೈಮಲ್ಲಿ ಸ್ವಲ್ಪ ಹೋಪ್ ಕೊಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಸೌತ್ ಈಸ್ಟ್ ಪ್ರೆಸಿಡೆಂಟ್, ನಾನು ಪೊಲೀಸ್ ಬ್ಯಾಕ್ಗ್ರೌಂಡ್ ಇದೆ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಹೋಪ್ ಕೊಟ್ಟು ಒಂದು ಮನೇಲಿ ಸೇಫ್ ಮಾಡಿಟ್ಟಿರ್ತಾರೆ ಶಾನ್ಭೋಗ್ನಳ್ಳಿ ಮನೇಲಿ. ಆಮೇಲೆ ಸೆಪ್ಟೆಂಬರ್ ಮಂತಲ್ಲಿ ನಾನು ಲೀಗಲಾಗಿ ಡಿವೋರ್ಸ್ ಆಗುತ್ತೆ. ಬಿಕಾಸ್ ಆಫ್ ತಮ್ಮ ಗಲಾಟೆ ಮಾಡಿದ್ರು, ಜೀವ ಬೆದರಿಕೆಲ್ಲ ಹಾಕ್ತಿರು ಹಸ್ಬೆಂಡ್ ಅವರು. ಸೊ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅಂತ ಮಗಳನ್ನೂ ಸಹ ಅವರ ಕಸ್ಟಡಿಗೆ ಹಾಕ್ಕೊಂಡ್ರು. ನೆಕ್ಸ್ಟ್ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಪ್ ಕೊಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಅಂದರೆ ಅಪ್ಪ ಅಮ್ಮನ ಒಪ್ಪಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡಿಕೊಂಡೆ. ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕೋಚ್ ವಂಚನೆ ಮಾಡಿದಂತಹ ಪ್ರಕರಣ. ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ. ವಿಡಿಯೋ ಮಾಡಿ ಈ ಮ್ಯಾಥ್ಯೂ ಸ್ಪಷ್ಟನೆ ಕೊಟ್ಟಿದ್ದಾನೆ. ಒಂದು ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾನೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಮ್ಮ ತಂದೆಯ ಜಮೀನಿನ ವಿಚಾರವಾಗಿ ಬಂದಿದ್ದೀನಿ. ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆಕೆ ಜೊತೆ ಜೀವನ ಮಾಡ್ತೀನಿ, ಯಾವುದೇ ಮೋಸ ಆಗಿಲ್ಲ. 1 ವರ್ಷದಿಂದ ನಾವಿಬ್ರು ಜೊತೆಲೇ ಇದ್ದೀವಿ. ಆದಷ್ಟು ಬೇಗ ಈ ಕೇಸ್ ಸಂಬಂಧ ಉತ್ತರ ಕೊಡ್ತೀನಿ ಅಂತ ಈತ ವಿಡಿಯೋ ಮಾಡಿ ತನ್ನ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾನೆ. ನಾನು ಮ್ಯಾಥ್ಯೂಸ್. ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನೆಂದರೆ, ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋದು ಊರಿಗೆ ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಮೀರಾಗೂ ಗೊತ್ತು. ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡಬೇಕು ಮೀರಾಗೆ ಅಂತ. ಜೀವನ ಕಟ್ಕೊಬೇಕು, ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು. ಮೋಸ ಮಾಡಿ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.